ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಗೋಡಾ ಮಸಾಲ. ಗರಂ ಮಸಾಲಾಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಮಸಾಲೆ ಪುಡಿ ರೆಸಿಪಿ ಇದು. ಮಹಾರಾಷ್ಟ್ರ ಮೂಲದ ತುಂಬ ವಿಶೇಷವಾದ ಮಸಾಲೆ ಪುಡಿ. ಹೇಗೆ ಮಾಡೋದು ಅನ್ನೋದನ್ನು ನಾವಿವತ್ತು ನೋಡೋಣ. ಈಗ ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳುವಂಥ ಇಂಗ್ರೀಡಿಯೆಂಟ್ಸನ್ನು ನಾವು ಮೊದಲು ರೋಸ್ಟ್ ಮಾಡ್ಕೊಳ್ಳೋಣ. ಗ್ಯಾಸನ್ನು ಆನ್ ಮಾಡಿದ್ದೀನಿ. ಹಾಗೆಯೇ ಮೊದಲಿಗೆ ನಾನಿಲ್ಲಿ 10 ಗ್ರಾಮ್ನಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮೆಷರ್ಮೆಂಟ್ ಸಮೇತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಕನ್ಫ್ಯೂಸ್ ಆದರೆ ನೀವಲ್ಲಿ ನೋಡ್ಕೊಳ್ಬೋದು. ಈಗ ಇದನ್ನು ನೀವು ಲೈಟ್ ಬ್ರೌನ್ ಕಲರ್ ಬರೋವರೆಗೆ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಬೇಕು. ಈಗ ಗಸಗಸೆ ನಸುಗೆಂಪು ಬಣ್ಣಕ್ಕೆ ಬಂದಿದೆ. ಇದನ್ನ ಒಂದು ಪ್ಲೇಟ್ನಲ್ಲಿ ತೆಕ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಎಳ್ಳನ್ನ ಹಾಕ್ತಾ ಇದ್ದೀನಿ. 50 ಗ್ರಾಮ್ನಷ್ಟು ಬಿಳಿ ಎಳ್ಳನ್ನ ಕೆಂಪು ಸ್ವಲ್ಪ ನಸುಗೆಂಪಾಗೋವರೆಗೆ ಚಿಟ್ಪಿಟಿ ಅನ್ನೋವರೆಗೆ ಇದನ್ನ ಹುರ್ಕೊಳ್ಳೋಣ. ಉರಿ ಸಣ್ಣನೇ ಇರಬೇಕು, ಉರಿ ದೊಡ್ಡ ಮಾಡಬೇಡಿ. ಈಗ ಎಳ್ಳು ಸಹಿತ ಒಳ್ಳೆ ಪರಿಮಳ ಬರ್ತಾ ಇದೆ, ಒಳ್ಳೆ ನಸುಗೆಂಪು ಬಣ್ಣಕ್ಕೆ ಬಂದಿದೆ. ಈಗ ಇದನ್ನ ಗಸಗಸೆ ಜೊತೆನೆ ಅದೇ ಪ್ಲೇಟಲ್ಲೇ ತೆಕ್ಕೊಳ್ಳಿ. ಇದನ್ನ ಸಪರೇಟ್ ಆಗಿ ಇಟ್ಕೊಂಡ್ಬಿಡಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ 100 ಗ್ರಾಮ್ನಷ್ಟು ಒಣ ಕೊಬ್ಬರಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ನೀವು ಒಣ ಕೊಬ್ಬರಿಯನ್ನು ತಗೊಂಡು ತುರ್ಕೊಳ್ಬಹುದು. ನಾನು ರೆಡಿಮೇಡ್ ಪೌಡ್ರನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ನಸುಗೆಂಪು ಬಣ್ಣ ಬರೋವರೆಗೆ ಮತ್ತೆ ಸಣ್ಣ ಉರಿಯಲ್ಲೇನೆ ಇದನ್ನ ಹುರ್ಕೊಳ್ಬೇಕು. ಈಗ ಒಣ ಕೊಬ್ಬರಿ ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಿದೆ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಈ ರೀತಿ ಕಂದು ಬಣ್ಣ ಬರೋವರೆಗೆ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಹುರಿಯೋದು ತುಂಬಾ ಮುಖ್ಯ. ಇದನ್ನ ನಾವು ಸ್ಟೋರ್ ಮಾಡಿರೋದ್ರಿಂದ ನಾವು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹುರಿದಿದ್ದು ಕಮ್ಮಿ ಆದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಗೋಲ್ಡನ್ ಕಲರ್ಗೆ ಬಂದಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನ ಒಂದು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಒಣ ಕೊಬ್ಬರಿಯನ್ನ ಸಪ್ರೇಟ್ ಪ್ಲೇಟಲ್ಲಿ ಈ ರೀತಿ ತೆಗೆದಿಟ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಅದೇ ಬಾಣಲೆಯನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1/4 kg ಅಂದ್ರೆ 250 ಗ್ರಾಮ್ಸ್ನಷ್ಟು ಕೊತ್ತಂಬರಿ ಬೀಜವನ್ನ ಹಾಕ್ಕೊಳ್ತಾ ಇದ್ದೀನಿ. ಇಡೀ ಕೊತ್ತಂಬರಿ ಬೀಜ. ಇದನ್ನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕೆಂಪಾಗಿ ಒಳ್ಳೆ ಪರಿಮಳ ಬರೋವರೆಗೆ ಹುರ್ಕೊಳ್ಬೇಕು. ಇದಕ್ಕೆ ನಿಮ್ಗೆ 5 ರಿಂದ 6-7 ನಿಮಿಷ ಬೇಕಾಗತ್ತೆ. ಗಡ್ಬಿಡಿ ಮಾಡಬೇಡಿ, ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಕೊತ್ತಂಬರಿ ಚೆನ್ನಾಗಿ ಕೆಂಪಗಾಗಿದೆ. ಇದನ್ನ ಒಂದು ದೊಡ್ಡ ಪ್ಲೇಟ್ಗೆ ತೆಕ್ಕೊಳ್ಳೋಣ. ದೊಡ್ಡ ಪ್ಲೇಟ್ ತಗೊಂಡಷ್ಟು ಇದು ಬೇಗ ತಣ್ಣಗಾಗೋದಕ್ಕೆ ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ಇದನ್ನ ಈ ಪ್ಲೇಟಲ್ಲಿ ತೆಕ್ಕೊಂಡ್ಬಿಡೋಣ. ಈಗ ಇದೇ ಬಾಣಲೆಗೆ ನಾನು ಮತ್ತೆ 1/2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 50 ಗ್ರಾಮ್ನಷ್ಟು ಜೀರಿಗೆ, ಮಾಮೂಲಿ ಇಡೀ ಜೀರಿಗೆ, ಹಾಗೇನೆ 10 ಗ್ರಾಮ್ನಷ್ಟು ಕಪ್ಪು ಜೀರಿಗೆ ಅಥವಾ ಶಾಜೀರಾ ಅಂತಾನು ಹೇಳ್ತಾರೆ, ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹಿತ ಜೀರಿಗೆ ಚೆನ್ನಾಗಿ ಕೆಂಪಾಗೋವರೆಗೆ ಪರಿಮಳ ಬರೋವರೆಗೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಈಗ ಜೀರಿಗೆ ಕೆಂಪಾಗಿದೆ. ಜೀರಿಗೆಯನ್ನ ಒಂದು ಸಪರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ ನಾನು ಮತ್ತೆ ಒಂದು 2-3 ಡ್ರಾಪ್ನಷ್ಟು ಎಣ್ಣೆಯನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 10 ಗ್ರಾಮ್ನಷ್ಟು ದಗಡ್ ಫುಲ್ ಅಥವಾ ಪತ್ತರ್ ಫುಲ್ ಅಂತಾರೆ, ಸ್ಟೋನ್ ಫ್ಲವರ್ ಅಂತಾನು ಹೇಳ್ತಾರೆ, ಇದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ 1-2 ನಿಮಿಷ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೆ ಒಳ್ಳೆ ಪರಿಮಳ ಬರೋವರೆಗೆ ಹುರ್ಕೊಳ್ಳೋಣ. ಇದನ್ನ ಕೂಡ ನಾವು ಈ ಜೀರಿಗೆ ತೆಗೆದಿಟ್ಕೊಂಡಿರೋ ತಟ್ಟೆಯಲ್ಲೇನೆ ತೆಗೆದಿಟ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನು ಅದೇ ಬಾಣಲೆಗೆ 1/4 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 10 ಗ್ರಾಮ್ನಷ್ಟು ಬೇ ಲೀಫ್ ಅಥವಾ ತೇಜ್ಪತ್ತ ಹಾಕೊಳ್ತಿದ್ದೀನಿ. ಇದನ್ನ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೆ 2 ನಿಮಿಷ ಹುರ್ಕೊಳ್ಳೋಣ. ಈಗ ತೇಜ್ಪತ್ತನ ಸಹಿತ ನಾವು ಈ ಸ್ಟೋನ್ ಫ್ಲವರ್ ಜೊತೆಗೇನೆ ಇಲ್ಲೇ ಸೈಡಲ್ಲಿ ತೆಕ್ಕೊಳ್ಳೋಣ.
ಈಗ ಅದೇ ಬಾಣಲೆಗೆ ನಾನು ಮತ್ತೆ 1 ಟೀ ಸ್ಪೂನ್ ನಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಎಲ್ಲ ಮಸಾಲೆಗಳನ್ನ ಹಾಕೊಳ್ಳೋಣ. ಇಲ್ಲಿ ನಾನು 10 ಗ್ರಾಮು ಏಲಕ್ಕಿ, ಹಸಿರು ಏಲಕ್ಕಿಯನ್ನ ತಗೊಂಡಿದ್ದೀನಿ. ನೀವು ಇದರಲ್ಲಿ 5 ಗ್ರಾಮ್ ಹಸಿರು ಏಲಕ್ಕಿ ಮತ್ತೆ 5 ಗ್ರಾಮ್ ಕಪ್ಪು ಏಲಕ್ಕಿಯನ್ನ ಸಹಿತ ಉಪಯೋಗಿಸಬಹುದು. ಈಗ ನಾನಿಲ್ಲಿ 10 ಗ್ರಾಮ್ನಷ್ಟು ಹಸಿರು ಏಲಕ್ಕಿ, 10 ಗ್ರಾಮ್ನಷ್ಟು ಕಾಳುಮೆಣಸು, 10 ಗ್ರಾಮ್ನಷ್ಟು ಸ್ಟಾರ್ ಅನೀಸ್ ಅಥವಾ ಬಡೆ ಸೊಪ್ಪಿನ ಹೂವು, 10 ಗ್ರಾಮ್ನಷ್ಟು ಮರಾಠಿ ಮೊಗ್ಗು. ಆಕ್ಚುಲಿ ಇದರಲ್ಲಿ ಕೇಸಿಯಾ ಬಡ್ಸ್ ಅಥವಾ ನಾಗಕೇಸರ ಉಪಯೋಗಿಸ್ತಾರೆ. ಅದು ಸಿಗದೆ ಹೋದ್ರೆ ನೀವು ಮರಾಠಿ ಮೊಗ್ಗನ್ನ ಹಾಕೊಳ್ಬಹುದು, ಅದು ಸುಲಭಕ್ಕೆ ಸಿಗಲ್ಲ. 10 ಗ್ರಾಮ್ನಷ್ಟು ಚಕ್ಕೆ, 10 ಗ್ರಾಮ್ನಷ್ಟು ಲವಂಗ, ಹಾಗೇನೆ 5 ಗ್ರಾಮ್ನಷ್ಟು 2 ರಿಂದ 3 ಬ್ಲೇಡ್ ಮೇಸ್ ಅಥವಾ ಜಾವಿತ್ರಿ. ಇದೆಲ್ಲದನ್ನು ಸಣ್ಣ ಉರಿಯಲ್ಲಿ ಒಳ್ಳೆ ಪರಿಮಳ ಬರೋವರೆಗೆ ಹುರ್ಕೊಳ್ಳೋಣ. ಈಗ ಮಸಾಲೆಗಳು ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ನಾನು ಇದಕ್ಕೆ 5 ಗ್ರಾಮ್ನಷ್ಟು ಇಂಗನ್ನ ಹಾಕ್ತಾ ಇದ್ದೀನಿ. ನಾನು ಗಟ್ಟಿ ಇಂಗನ್ನ ತಗೊಳ್ತಾ ಇದ್ದೀನಿ, ಹಾಗಾಗಿ ಇಲ್ಲೇ ಹಾಕ್ತಾ ಇದ್ದೀನಿ. ಪುಡಿ ಹಾಕೋದಿದ್ರೆ ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಇರೋ ಬಿಸಿಯಲ್ಲೇ ಹಿಂಗನ್ನ 1-2 ನಿಮಿಷ ಹುರ್ಕೊಳ್ಳಿ. ನಂತರ ಈ ಎಲ್ಲಾ ಮಸಾಲೆಗಳನ್ನು ಸಹಿತ ನಾವು ಜೀರಿಗೆ ಜೊತೆನೆ ಹಾಗೂ ಎಲ್ಲ ಬೇರೆ ಮಸಾಲೆಗಳ ಜೊತೆನೆ ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಇದನ್ನ ಇದೇ ಮಸಾಲೆಗಳ ಜೊತೆ ಈ ಮಸಾಲೆಗಳ ಜೊತೆನೆ ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ನಾನು ಅದೇ ಬಾಣಲೆಗೆ ಮತ್ತೆ 1 ಟೀ ಸ್ಪೂನ್ ನಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ 25 ರಿಂದ 30 ಬ್ಯಾಡ್ಗೆ ಮೆಣಸಿನಕಾಯಿಯನ್ನು ತಗೊಳ್ತಾ ಇದ್ದೀನಿ. ನೀವು ಗುಂಟೂರು ಮೆಣಸಿನಕಾಯಿ ಖಾರದ ತಗೊಳ್ತೀರಾ ಅಂತ ಅಂದ್ರೆ ಒಂದು 15 ರಿಂದ 20 ಸಾಕಾಗತ್ತೆ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಇದನ್ನ ಹಾಕೊಳ್ಬಹುದು. ಖಾರ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೀವು ಲಾಸ್ಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಮೆಣಸಿನ ಪುಡಿ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಈಗ ಇದನ್ನ 1-2 ನಿಮಿಷ ಮೆಣಸಿನಕಾಯಿ ಕ್ರಿಸ್ಪ್ ಆಗೋವರೆಗೆ ಹುರ್ಕೊಂಡ್ಬಿಡೋಣ. ಈಗ ಮೆಣಸಿನಕಾಯಿಯನ್ನ ಸಹಿತ ಎಲ್ಲ ಮಸಾಲೆಗಳ ಜೊತೆನೆ ತೆಕ್ಕೊಳ್ಳೋಣ. ಈಗ ಹುರಿದಿಟ್ಕೊಂಡಿರೋ ಎಲ್ಲ ಮಸಾಲೆಗಳು, ಕೊತ್ತಂಬರಿ ಬೀಜ, ತೆಂಗಿನ ತುರಿ ಎಲ್ಲದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನ ಪುಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಮೊದಲಿಗೆ ನಾವು ಹುರಿದಿಟ್ಕೊಂಡಿರೋ ಎಳ್ಳು ಹಾಗೂ ಗಸಗಸೆಯನ್ನ ಹಾಕೊಳ್ಳೋಣ. ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಇದನ್ನ ಮೊದಲಿಗೆ ಪುಡಿ ಮಾಡ್ಕೊಳ್ಳೋಣ. ಈಗ ಎಳ್ಳು ಮತ್ತು ಗಸಗಸೆ ಪುಡಿ ಆಗಿದೆ. ಇದಕ್ಕೇನೆ ನಾವು ಹುರಿದಿಟ್ಕೊಂಡಿರೋ ಕೊಬ್ಬರಿಯನ್ನ ಹಾಕಿ ಜಸ್ಟ್ 1-2 ಪಲ್ಸು ಸುತ್ತಿಸ್ಕೊಳ್ಳೋಣ. ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಪುಡಿ ಆಗತ್ತೆ. ಈ ಪೌಡ್ರನ್ನ ಈ ರೀತಿ ಒಂದು ದೊಡ್ಡ ಪ್ಲೇಟ್ಗೆ ಅಥವಾ ಒಂದು ದೊಡ್ಡ ಪಾತ್ರೆಗೆ ತಕ್ಕೊಳ್ಳೋಣ. ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಮಸಾಲೆಗಳನ್ನ ಪುಡಿ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಅದೇ ಮಿಕ್ಸಿ ಜಾರ್ಗೆ ನಾವು ಎಲ್ಲಾ ಹುರಿದಿಟ್ಕೊಂಡಿರೋ ಮಸಾಲೆಗಳನ್ನ ಹಾಕೊಳ್ಳೋಣ. ಈಗ ಈ ಮಸಾಲೆಗಳ ಜೊತೆಗೆ 2 ಟೇಬಲ್ ಸ್ಪೂನ್ ನಷ್ಟು ಅರಿಶಿಣ ಪುಡಿ, ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದಾಜು 2 ಟೇಬಲ್ ಸ್ಪೂನ್ ನಷ್ಟು ಉಪ್ಪು ತಗೊಂಡಿದ್ದೀನಿ. ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಈ ಮಸಾಲೆ ಪುಡಿಯನ್ನು ಸಹಿತ ಇದಕ್ಕೇನೆ ಹಾಕೊಳ್ಳೋಣ. ಇದನ್ನ ಸೈಡಿಗೆ ಇಟ್ಕೊಳ್ಳಿ. ಈಗ ಇದೇ ಮಿಕ್ಸಿ ಬೌಲ್ಗೆ ನಾನು ಕೊತ್ತಂಬರಿಯನ್ನ ಬ್ಯಾಚಸ್ ಅಲ್ಲಿ 2 ಬ್ಯಾಚಸ್ ಅಲ್ಲಿ ಹಾಕೊಂಡು ಪುಡಿ ಮಾಡ್ಕೊಳ್ತೀನಿ. ಈಗ ಫಸ್ಟ್ ಬ್ಯಾಚ್ ಕೊತ್ತಂಬರಿ ಪುಡಿಯನ್ನ ಆಗ್ಲೇ ಹಾಕೊಂಡಿದ್ದೀನಿ, ಹಾಗೂ ಈ ಕೊತ್ತಂಬರಿ ಪುಡಿಯನ್ನ ಸಹಿತ ನಾನು ಇದೇ ಪ್ಲೇಟ್ಗೆ ಹಾಕೊಳ್ತೀನಿ. ಈಗ ಯಾವುದೇ ಸ್ಪೂನ್ ಅಥವಾ ಕೈ ಸಹಾಯದಿಂದ, ಕೈ ಉರಿಯುತ್ತೆ ಅಂತಾದ್ರೆ ಸ್ಪೂನ್ ತಗೊಳ್ಳಿ. ಚೆನ್ನಾಗಿ ಇದನ್ನ ಈವನ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ತಗೊಳುತ್ತೆ ಇದು. ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ.
ನಿಮಗೆ ಸಮಾಧಾನ ಆಗಲಿಲ್ಲ ಅಂದರೆ ನೀವು ಇದನ್ನು 2 ರಿಂದ 3 ಬ್ಯಾಚಲ್ಲಿ ಇನ್ನೊಂದ್ಸಲ ಮಿಕ್ಸಿಯಲ್ಲಿ ಹಾಕಿದ್ರೆ ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಂತರ ಇದನ್ನ ಆರೋದಕ್ಕೆ ಬಿಡಬೇಕು. ಮಿಕ್ಸಿಯಲ್ಲಿ ಹಾಕಿರೋದ್ರಿಂದ ಇದು ಸ್ವಲ್ಪ ಬಿಸಿ ಇರುತ್ತೆ. ನಂತರ ಇದನ್ನ 1 ತಾಸು ಹೀಗೆ ಆರೋದಕ್ಕೆ ಬಿಟ್ಟು ನಂತರ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ರೆ ಇದು ನಿಮಗೆ 6 ರಿಂದ 8 ತಿಂಗಳ ಕಾಲ ಇದನ್ನ ಸೇವ್ ಮಾಡ್ಕೊಳ್ಬಹುದು. ಸ್ವಲ್ಪ ಮೇಲ್ಗಡೆಯಿಂದ ಉಪ್ಪು ಹಾಕಿ ಇಡಬೇಕಾಗತ್ತೆ. ಮಹಾರಾಷ್ಟ್ರದ ಸುಮಾರು ರೆಸಿಪಿಗಳಿಗೆ ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ನೀವು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಸೇವ್ ಮಾಡಿ ಇಟ್ಕೊಳ್ಳಿ. ಫ್ರೆಶ್ ಹೋಮ್ ಮೇಡ್ ಮಹಾರಾಷ್ಟ್ರೀನ್ ಗೋಡಾ ಮಸಾಲ ಉಪಯೋಗಿಸೋದಕ್ಕೆ ಸಿದ್ಧವಾಗಿದೆ. ದಾಲ್ ಆಮ್ಟಿ, ಭರ್ಲಿ ವಾಂಗಿ, ಮಸಾಲೆ ಬಾತ್ ಈ ತರದ ಅನೇಕ ಮಹಾರಾಷ್ಟ್ರೀನ್ ರೆಸಿಪಿಗಳಿಗೆ ತುಂಬಾ ರುಚಿ ಕೊಡುತ್ತೆ. ಇದು ಖಂಡಿತ ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಇದೇ ರೀತಿ ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.